ಮಮತಾ ಏನಾರ ತರ್ಲಾ ಹೋಟ್ಲಾಗೆ? ಏನಾರ ಹೊಸಿ ತಿಂತಿಯಲ್ಲ, ಜ್ಯೂಸ್ ಗೀಸು ಹಣ್ಣು ಏನಾರ ತಗೊಬಿಟ್ಟು ಬರ್ಲಾ? ಎಲ್ಲ ಮುಗಿದ್ರು ನೀನು ಇನ್ನೂ ಹಿಂಗೆ ಸಪ್ಪ ಕುಂತ್ಕೊಂಡ್ರೆ ಹೆಂಗೆ ಹೇಳು? ಹಾಂ, ಸಮಾಧಾನ ಮಾಡ್ಕ. ನೀನು ಈಗ ತಲೆ ತಿರು ಬಿದ್ದೋಯ್ತಿ ಅಷ್ಟೇನೆ. ಮತ್ತು ನಾನು ಆಸ್ಪತ್ರೆಗೆ ಕರ್ಕೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ಬೇಕಾಯ್ತದೆ ನೋಡು. ಈಗ ತಗೊಬಿಟ್ಟು ಬಂದರೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಸ್ವಲ್ಪ ತಿನ್ಬಿಡು. ಬ್ಯಾಡ ರೀ. ನಂಗೆ ಯಾಕೋ ತಿನ್ನೋ ಮನಸ್ಸಿಲ್ಲ. ಇವತ್ತೊಂದು ದಿನ ನನ್ನ ಪಾಡು ಬಿಟ್ಬಿಡಿ. ನಾನು ನಾಳೆಯಿಂದ ನನ್ನ ಪಾಡಿಗೆ ನಾನು ಆರಾಮಾಗಿರ್ತೀನಿ. ಯಾಕೋ ಮನಸ್ಸಿಗೆ ತುಂಬ ನೋವಾಯ್ತಾಯ್ತು ರೀ ನನಗೆ. ಇವತ್ತೊಂದು ದಿನ ನನಗೆ ಏನು ಹೇಳ್ಬೇಡಿ ಕೇಳಬೇಡಿ ಬಿಟ್ಬಿಡಿ. ನನಗೇನೂ ಮಾಡೋ ಅಂಥ ಶಕ್ತಿ ಇಲ್ಲ ನನಗಂತೂ. ಫುಲ್ಲು ಸುಸ್ತಾಗ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೆ. ದಯವಿಟ್ಟು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ. ಹಂಗಲ್ಲ ಮಮತಾ, ನೀನು ಹಿಂಗೆ ತಲೆ ತಿರುಗ್ತದೆ ಸುಸ್ತಾದಂತೆ ಕೂತ್ಕೊಂಡ್ರೆ ಹೆಂಗೆ ಹೇಳು? ನೋಡಿ ಹೆಂಗೋ ತೇಜವಸಿ ತಿಂದ್ಲು, ಹೆಂಗೋ ಮನೆಗೆ ಹೋಗ್ಬಿಟ್ಟೆಲ್ಲ ಇದು ಮಾಡ್ಕೊಂಡು ಬಂದೆ. ನಾನೇ ಹೇಳ್ದೆ ಮಗ ಐತೆ ಸುಮ್ಮನೆ ಯಾಕಮ್ಮಯ್ಯ ಮನಿಕೊಂಡೈತಿ ಅಲ್ಲೇ ಇರು, ಸಂಜೆ ಬರಿವಂತೆ ಹೋಗು ಅಂತ ಹೇಳ್ಬಿಟ್ಟು ನಿನ್ನ ಮಗಳು ನನಗೆ ಕಳಿಸಿದ್ದೀನಿ ನೋಡು. ಈಗ ಸಮಾಧಾನ ಮಾಡ್ಕೊಂಡು ಎದ್ದಳು, ಒಂಚೂರು ಊಟ ತಿಂದ್ಬಿಟ್ಟು ನೀನು ಸ್ವಲ್ಪ ಹೊತ್ತು ಮನಿಕೊಂಡ್ರೆ ಎಲ್ಲ ಸಮಾಧಾನ ಆಯ್ತದೆ ನಿನ್ಗೂ. ಏನು ಸಮಾಧಾನ ಆಯ್ತದೆ? ಏನು ಸಮಾಧಾನ ಆಗಕ್ಕಿಲ್ಲ. ನೀವು ಸುಮ್ಮನಿರಿ. ನಮ್ಮ ಮಮ್ಮಿಗಿದ್ರೆ ಹೆಂಗಿರದ್ರಿ? ಆ ಚಿಕನ್ ಸಾರು ಮಾಡಿದ್ದೆ, ಆ ಚಿಕನ್ ಸಾರು ತಿನ್ಬೇಕು ಅಂದಿದ್ದು, ಆ ಚಿಕನ್ ಸಾರನೂ ತಿನ್ನಲಿಲ್ಲ. ಹಂಗೆ ಹೊಂಟೋಗ್ಬಿಡ್ತಲ್ಲ ನಮ್ಮಮ್ಮ. ನಂಗೆ ಅದನ್ನೇ ಸಹಿಸಕ್ಕೆ ಏನೇ ಆಯ್ತಿಲ್ಲ. ನಂಗಂತೂ ತಿಂದ್ಬಿಟ್ಟು ಹೋಗ್ಬೋದಿತ್ತಲ್ಲ. ಏನು ಮಾಡೋಕ್ಕಾಯ್ತದೆ ಹಣೆ ಬರ ಹಂಗಿದ್ರೆ? ಓ ಮಮತಾ ಅಣ್ಣ, ಓ ಅಕ್ಕ, ನೋಡಿ ನಂಗೆ ಗೊತ್ತು ನೀವು ಎಲ್ಲಿ ಅಡುಗೆ ಮಾಡ್ತೀರಾ, ಮಾಡಕ್ಕಿಲ್ಲ. ತಗೊಳ್ಳಿ, ಊಟ ತಗೊಬಿಟ್ಟು ಬಂದಿದ್ದೀನಿ, ತಿನ್ಕೊಳ್ಳಿ. ಮಮತಾ ತಿನ್ನಕ್ಕಿಲ್ಲ ಅಂತ ಅನ್ಬೇಡ, ತಿನ್ನಬೇಕಷ್ಟೇ ನೀನು. ಪಾಪ ಏನು ಮಾಡೋಕ್ಕಾಗಲ್ಲ. ಹಣೆ ಬರಹ ಇದ್ಮೇಲೆ ಹೋದ್ಮೇಲೆ ಏನು ಮಾಡೋಕ್ಕಾಯ್ತದೆ? ತಗೊಳ್ರಿ. 4 ಜನಕ್ಕೆ ಆಗೋವಷ್ಟು ತಂದಿದ್ದೀನಿ, ತಿನ್ಕೊಳ್ರಿ. ಹೊಟ್ಟೆ ತುಂಬ ತಿನ್ಕೊಳ್ರಿ. 4 ಮುದ್ದೆ, ಒಂಚೂರು ಅನ್ನ ಸಾರು ಮಸ್ಸೊಪ್ಪು ಮಾಡಿದ್ದೆ, ಸಾರು ಎಲ್ಲ ತಗೊಬಿಟ್ಟು ಬಂದಿದ್ದೀನಿ. ನೋಡ್ರಿ ರಾತ್ರಿ ಕೊನ್ವೆ ತಗೊಬಿಟ್ಟು ಬರ್ತೀನಿ, ಸರಿನಾ? ಹೊಟ್ಟೆ ತುಂಬ ತಿನ್ಕೊಳ್ರಿವ್ರಂತ ನೀವು. ಅಡುಗೆ ಗಿಡ್ಗೆ ಏನು ಮಾಡೋಕೆ ಹೋಗ್ಬೇಡ. ನಿಂಗೆ ಸಮಾಧಾನ ಆಗಂಟ ನಮ್ಮ ಮನೆಯಿಂದ ನೀನೇ ಮಾಡ್ಕೊಂಬಿಟ್ಟು ತಂದು ಕೊಡ್ತೀನಿ ಕಣ್ಮಂತ. ನಮ್ಮ ಮನೆಗೆ ತಿನ್ನಿವಂತೆ. ನಮಗೆ ಅಂತ ಯಾರೂ ಇಲ್ಲ ಅಂತ ಅನ್ಕೊಂಡೆ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಒಂಥರ ಆಯ್ತಾಯ್ತು. ಎಷ್ಟು ಮಾಡಿದ್ದೀನಿ ನಿಮಗೆಲ್ಲನೂ ಮೋಸವ. ಆದರೆ ನೀವೇನೇನಿಯ ನನ್ನ ಮೇಲೆ ಎಷ್ಟು ಪಿರುತಿ ಇಕ್ಕೊಂಡು ಎಷ್ಟು ನೋಡ್ತಾ ಇದ್ದೀರ ನೋಡಿ. ನನಗಂತೂ ಯಾವ ಪಿರುತಿನೂ ಇಲ್ಲ, ಏನೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ನಾನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೀರಾ. ನಿಮ್ಮ ಮನೆಗೆ ಹಿಂಗಾಗಿದ್ರು ನಾನು ನೋಡ್ತಾ ಇರಲಿಲ್ವೋ? ಸಂಬಂಧಗಳೇ ಇಲ್ಲ ಇದ್ರಾಗೆ ನೀವೇ ಬಂದು ಮಣ್ಣಿಗೆಲ್ಲನೂ ಸಹಾಯ ಮಾಡಿ ಮುಂದೆ ನಿಂತ್ಕೊಂಡು ಮಾಡಿದ್ದೀರಾ. ನಿಮ್ಮ ಋಣನ ನಾನು ಈ ಜನ್ಮದಾಗ ನಾನು ತೀರ್ಸೋಕ್ಕಾಗಕ್ಕಿಲ್ಲ ಅಂತ ಅನ್ಕೋತೀನಿ ಕಣ್ಬೋದು. ಈ ಜನ್ಮದಾಗ ಅಂತೂ ಬಿಡು, ಮುಂದಿನ ಜನ್ಮದಾಗ ತೀರಿಸ್ಬೇಕು ಅಷ್ಟೇನೆ. ಇವತ್ತು ಯಾರು ಉಂಡಿದ್ದೀರಾ ತಿಂದಿದ್ದೀರಾ ಅಂತಲೂ ಕೇಳೋರಿಲ್ಲ ನಮಗೆ. ಈಗ ನಮಗೆ ನಾವೇನೇನಿಯ ಅಂಥದ್ರಾಗ ನೀನು ಅಡುಗೆ ಮಾಡ್ಕೊಂಡು ತಗೊಬಿಟ್ಟು ಬಂದಿದ್ದೀಯ ನಮಗೋಸ್ಕರ. ನಿಜವಾಗೂ ನಾನು ಅದೇನೋ ಹೇಳ್ತಾರಲ್ಲ, ಒಳ್ಳರ್ನ ದೂರ ಇಕ್ಬಿಟ್ಟು ಕೆಟ್ಟವ್ರನ್ನ ಹತ್ರ ಇಕ್ಕೊಬಿಟ್ಟಿದ್ದೆ. ಅಯ್ಯೋ, ಈಗ ಅದೆಲ್ಲ ಮಾತಾಡೋ ಟೈಮಲ್ಲ. ಅದೆಲ್ಲ ಮಾತಾಡಿವಂತ ಆಮೇಕಿಂದ ನಿಧಾನಕ್ಕೆ. ಈಗ ಕಷ್ಟಕ್ಕೆ ಸಹಾಯ ಮಾಡಲಿಲ್ಲ ಅಂದರೆ ಮನುಷ್ಯ ಅಲ್ಲ. ಎಂಥರನಾಗ್ಲಿ ಕಷ್ಟದವ್ರೆ ಅಂದ್ರೆ ನಂಗೆ ಸಹಾಯ ಮಾಡಬೇಕು ಅಂತಲೇ ಅನ್ನಿಸ್ತದೆ. ನೀನಾಗಲಿ ಬ್ಯಾರಾಗಲಿ ಯಾರನಾಗಲಿ, ದೇವ್ರು ನಮಗೆಲ್ಲ ಒಂದಿನ ಒಳ್ಳೇದು ಮಾಡ್ತಾನೆ. ಈಗ ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡೋಕ್ಕಿಲ್ವಾ? ಒಳ್ಳೇದು ಮಾಡೇ ಮಾಡ್ತಾನೆ. ತಗೊಳ್ಳೋಣ. ನೀವು ಫಸ್ಟ್ ಊಟ ಮಾಡೋದು ಕಲ್ತ್ಕೊಳ್ಳಿ ನೀವು. ಆಮೇಕಿಂದ ಉಳಿದಿರೋದೆಲ್ಲ ನೀವು ಮಾತಾಡಿವ್ರಂತೆ. ನೀವು ಊಟ ಮಾಡೋದು ಬಿಟ್ಬಿಟ್ಟು ನೀವು ಇಲ್ದಿರೋದೆಲ್ಲನೂ ಮಾತಾಡ್ಕೊಂಡು ಕುತ್ಕೊಳ್ಳೋದು ನೋಡು. ಎಷ್ಟು ದಿನ ಅಂತ ಉಪವಾಸ ಇದ್ದೀಯಾ? ನೀನು ಉಪವಾಸ ಇದ್ದಿದ ತಕ್ಷಣ ಏನೇ ನಿಮ್ಮಮ್ಮ ವಾಪಸ್ ಬಂದ್ಬಿಡ್ತದ? ನನಗೂ ಗೊತ್ತು ನೋವಾಯ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ಹಂಗಂತ ನೀನು ಉಣ್ಣೋದು ತಿನ್ನೋದು ಬಿಟ್ಬಿಟ್ರೆ ನಿನಗೆ ನಿಮ್ಮ ಅಮ್ಮ ಹಂಗೆ ವಾಪಸ್ ಬಂದ್ಬಿಟ್ಟು ನಿನ್ನ ಮುಂದೆ ಕುತ್ಕೊಬಿಡ್ತದ? ಇಲ್ಲ ತಾನೇ? ಮತ್ತೆ ಯಾಕೆ ಇಷ್ಟೊಂದೆಲ್ಲನೂ ಇದು ಮಾಡ್ಕೊಂಡು ಕುಂತಿದ್ದೀಗ ನೀನು? ಎದೋಳು ಸುಮ್ಕೆನ್ನಿಯ. ತುಂಬ ಥ್ಯಾಂಕ್ಸ್ ಅಕ್ಕ ತಂದು ಕೊಟ್ಟಿರೋದಕ್ಕೆ. ನಾನು ತಿನ್ನಿಸ್ತೀನಿ ಬಿಡಿ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ತಿನ್ನಿಸ್ತೀನಿ ನಾನೇನಿಯ. ಸದ್ಯ ಹೋಟ್ಲಾಗ ತರಣಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೂ ಹೋಟ್ಲೂಟ ಅಷ್ಟೊಂದು ಇಷ್ಟ ಆಗೋಕ್ಕಿಲ್ಲ. ಹೆಂಗೋನ್ವೇ ತಿನ್ಕೋತೀವಿ ಮನೆಗೆ. ಇನ್ನೇನಿದ್ರಾಗೆ ನೀನು 4 ಐತಿ ಅಂದರೆ ರಾತ್ರಿಗೂ ತಿನ್ಕೋತೀವಿ ಇದು ನೆನೆ. ಏನ್ ಬೇಡ, ಬಿಸಿ ಬಿಸಿ ಮುದ್ದೆನೂ ಸಾರು ಬಿಸಿ ಸಾರು ಹಾಕೊಬಿಡ್ತೀನಿ. ರಾತ್ರಿಗೂ ತಿನ್ನಿವ್ರಂತೆ. ಈಗ ಎಷ್ಟೈತೆ ಅಷ್ಟು ಹೊಟ್ಟೆ ತುಂಬ ತಿನ್ಕೊಳ್ಳಿ. ಹಂಗೆ ನಿಮ್ಮ ಮಗಳು ಒಳಿಯಂಗೂ ಕರೆದ್ಬಿಟ್ಟು ಉಣ್ಣಕ್ಕೆ ಇಕ್ಬಿಡಿ. ಅವಳು ತಾನೇ ಎಲ್ಲಿ ಅಡುಗೆ ಮಾಡಿರ್ತಾಳೆ ಅವಳಿ, ಅವಳನ್ನು ಕರೆದ್ಬಿಟ್ಟು ಅವಳಿಗೂ ಊಟಕ್ಕೆ ಇಕ್ಬಿಡಿ. ಇನ್ನು ಅವ್ಳಿಗಿನ್ನು ಮಾಡ್ಕೊಳಕ್ಕಿಲ್ಲ, ಊಟನೇ ಮಾಡಿದಂಗೆ ಮನಿಕೊಬಿಟ್ಟಿರ. ಆಮೇಲೆ ಎಳೆ ಮಗ ಬೇರೆ ಐತೆ. ಮೇಡಮ್ ಇಲ್ಲಿ ಮಮತಾ ಅಂತಂದ್ರೆ? ನಾನೇ ಕಣಪ್ಪ, ನಾನೇ. ಮೇಡಮ್ ನಿಮ್ಮ ತಾಯಿಯವರು ತೀರೋದ್ರು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಮೇಡಮ್ ನಿಮ್ಮ ತಾಯಿಯವರು ನಿಮ್ಮ ಹೆಸ್ರಿಗೆ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿದು LICನ ಮಾಡಿಸಿದ್ರು ಮೇಡಮ್. ಅಂದರೆ ಅವ್ರ ಹೆಸ್ರಿಗೆ ಮಾಡಿಸ್ಬಿಟ್ಟು ನಿಮ್ಮ ಹೆಸ್ರಿಗೆ ನಾಮಿನಿನ ಕೊಟ್ಟಿದ್ರು ಮೇಡಮ್. ಆಗಲೇ ಸುಮಾರು ಒಂದು 15 ವರ್ಷದಿಂದನೂ LICನ ಕಟ್ತಿದ್ದಾರೆ ಮೇಡಮ್. ಅವ್ರು ಸತ್ತೋದ್ರು ಅಂತ ನಮಗೆ ಗೊತ್ತಾಯಿತು. ಅದಕ್ಕೇನೆ ನಿಮ್ಗೆ ಹೇಳ್ಬಿಟ್ಟು ನಿಮ್ಮದು ಸಿಗ್ನೇಚರ್ ತಗೊಂಡೋಗೋಣ ಅಂತ ಬಂದೆ. ಏನು, ನಮ್ಮಮ್ಮ LIC ಮಾಡಿಸ್ಕೊಂಡಿದ್ರಾ? ಹ್ಞೂ ಮೇಡಮ್, LIC ಮಾಡಿಸ್ಕೊಂಡಿದ್ರು. ಡೆತ್ ಆಗಿದ ತಕ್ಷಣ ಗೊತ್ತಾದಾಗ ಬರ್ತೀವಲ್ಲ ಮೇಡಮ್, ಅದಕ್ಕೆ ಬಂದ್ವಿ. ಇದಕ್ಕೊಂದು ಸಿಗ್ನೇಚರ್ ಹಾಕಿದ್ರೆ ನೀವು ಬಂದುಬಿಟ್ಟು LIC ಆಫೀಸ್ ಹತ್ರ ಬಂದುಬಿಟ್ಟು ನೀವು 10 ಲಕ್ಷನ ಕಲೆಕ್ಟ್ ಮಾಡ್ಕೋಬೋದು ಮೇಡಮ್. ನೀವು LICದು ಕಡಿಮೆನೇ ಕಟ್ಕೊಂಡು ಹೋಗಿದ್ರು ಅವರು. ನೋಡಿ ಮೇಡಮ್, ಇದಕ್ಕೊಂದು ಸೈನ್ ಹಾಕಿ. ನಮ್ಮಮ್ಮ ನನಗೋಸ್ಕರ ಏನೇನೆಲ್ಲ ಮಾಡ್ತು. ನಾನೇ ನಮ್ಮ ಅಮ್ಮನಿಗೋಸ್ಕರ ಏನು ಮಾಡಲಿಲ್ಲ ರೀ.
ನಮ್ಮಮ್ಮ ನೋಡಿ ನನಗೋಸ್ಕರ ಏನೆಲ್ಲ ಮಾಡ್ತೈತೆ ಅಂತ ಹೇಳಿ ಎಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ಇಕ್ಕೊಂಡೈತೆ. ನನ್ನ ಸತ್ರು ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ ಐ ಸಿ ಎಲ್ಲ ಮಾಡಿಸಿ 10 ಲಕ್ಷ ರೂಪಾಯಿದೆಲ್ಲ ಮಾಡಿಸಿ ನನ್ನ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ನಾಮಿನಿ ಎಲ್ಲ ಮಾಡ್ಬಿಟ್ಟು ಹೋಗೈತೆ ಅಂತ ಅಮ್ಮನ ಕಳ್ಕೊಂಡು ನನ್ನ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ ರೀ. ಶಾನೆ ನೋವಾಯ್ತೈತೆ ನನಗಂತೂ. ಲೇ ಮಮತಾ, ನಿಮ್ಮ ಅಮ್ಮ ನೀನ್ ಸಣ್ಣಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ಲಿ ಅಂತ ಮಾಡ್ಸಿರೋದು. ಹಿಂಗ್ ಗೋಳಾಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಿನಾರ ಮಾಡ್ಸೈತಾ? ನನ್ನ ಮಗಳು ನನ್ನ ಸತ್ರುನ್ವೇ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಆರಾಮಾಗಿರ್ಬೇಕು ಅಂತ ತಾನೇ ಎಲ್ಲನೂ ಮಾಡ್ಸಿರೋದು ನಿಮ್ಮಮ್ಮ. ಹಿಂಗ್ ಗೋಳಾಡ್ಕೊಂಡು ಕುಂತ್ಕೊಳ್ಳಿ ಅಂತನಾ? ನೋಡಮ್ಮಿ, ಸುಮ್ಕೆನೆಯ ಸೈನ್ ಹಾಕ್ಬಿಟ್ಟು ಉಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುಂತ್ಕ. ಸಮಾಧಾನ ಆಯ್ತದೆ ನಿನ್ಗೂನುವೆ. ಹಿಂಗೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡಿದ್ರೆ ಹಿಂಗೆ ಯೋಚನೆ ಮಾಡ್ತಾನೇ ಇರ್ಬೇಕಾಯ್ತದೆ ಜೀವನ ಪೂರ್ತಿನೂ. ಪಾಪ ನಿಮ್ಮಮ್ಮ ನೋಡು, ನಿನ್ಗೋಸ್ಕರ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಮಾಡಾಯ್ತಮ್ಮಿ. ಅವತ್ತಿಂದ ಎಲ್ ಐ ಸಿ ಕಟ್ಕೊಂಡು ನಿನ್ನ ಹೆಸ್ರಿಗೆ ನಾಮಿನಿ ಮಾಡಿಸ್ಬಿಟ್ಟು ನೋಡು, ನೀನು ಖುಷಿಯಾಗಿರ್ಲಿ ಅಂತ ಮಾಡಿರೋದು. ನೀನು ಖುಷಿಯಾಗಿರ್ಬೇಕು ಅಷ್ಟೇ. ಮ್ಯಾಲ್ಗಡೆನೋ ಅಲ್ಲೋ ಇಲ್ಲೋ ನಿಂತ್ಕೊಂಡು ನೋಡ್ತಾ ಇರ್ತದೆ ನಿಮ್ಮಮ್ಮ. ನೀನು ಹಿಂಗೆ ತಪ್ಪಿರೋದು ನೋಡಿ ನಾನು ಇಷ್ಟು ಮಾಡಿದ್ರು ನನ್ನ ಮಗಳು ಖುಷಿಯಾಗಿಲ್ವಲ್ಲ, ಮತ್ತು ಇಷ್ಟು ವರ್ಷ ಯಾಕಪ್ಪ ನಾನು ಕಷ್ಟಪಟ್ಬಿಟ್ಟು ಮಾಡ್ಬೇಕಿತ್ತಿದೆ ಎಲ್ಲನೂ ಅಂತ ಬ್ಯಾಸರ ಮಾಡ್ಕೊತಾ ಇರ್ತದೆ. ಸರಿ, ನಾನಿನ್ನ ಬೇಜಾರು ಮಾಡ್ಕೊಳ್ಳಲ್ಲ, ಇನ್ನು ಆರಾಮಾಗೆ ಇರ್ತೀನಿ. ಕೊಡಪ್ಪ, ಸೈನ್ ಹಾಕ್ತೀನಿ. ಹಂಗಿರೋದು ಕಲ್ತ್ಕ. ಈಗ ಊಟ ಮಾಡಿ ರಾತ್ರಿ ಊಟ ತಗೊಬಿಟ್ಟು ಬಂದು ಕೊಡ್ತೀನಿ. ಸರ್, ಇದ್ರ ಮೇಲೆ ಒಂದು ಸಿಗ್ನೇಚರ್ ಒಂದು ಮಾಡಿಸ್ಕೊಟ್ಬಿಡಿ. 4 ಹತ್ರ ಸಿಗ್ನೇಚರ್ ಮಾಡಬೇಕು. ಆ ಸಿಗ್ನೇಚರ್ ಒಂದು ಮಾಡಿಸ್ಕೊಡಿ. ನೀವು ಯಾವಾಗ ಬೇಕಾದರೂ ಬರ್ಬೋದು ಸರ್ ಎಲ್ ಐ ಸಿ ಆಫೀಸ್ಗೆ. ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಡೆತ್ ಸರ್ಟಿಫಿಕೇಟ್ ಒಂದು ಕೊಟ್ಬಿಟ್ಟು ಎಲ್ ಐ ಸಿದು ಸ್ವಲ್ಪ ಇದಿರ್ತಾವಲ್ಲ ಬಾಂಡ್, ಅದನ್ನು ಕೊಟ್ಬಿಟ್ರೆ ಅದನ್ನು ನೀಟಾಗಿ ನಾನು ತಗೊಂಡೋಗಿ ಸಬ್ಮಿಟ್ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಸರ್. ಆಯಿತು ಸರ್, ಕೊಡಿ. ರೀ, ನಮ್ಮಮ್ಮ ನೋಡ್ರಿ ನನಗೋಸ್ಕರ ಏನೇನೋ ಮಾಡೈತೆ. ನೀನು ಸೈನ್ ಹಾಕಿ ಒಳಗೆ ಬಿಟ್ಬಿಟ್ಟು ಫಸ್ಟ್ ಸೈನ್ ಹಾಕ್ಬಿಟ್ಟು ಕೊಡೋರಿಗೆ. ಆಮೇಕಿಂದ ಮಾತಾಡಿವಂತೆ. ಮೇಡಮ್, ಅಲ್ಲಿ 4 ಕಡೆ ಇದೆ ನೋಡಿ, 4 ಕಡೆನೂ ಸಿಗ್ನೇಚರ್ ಮಾಡ್ಬಿಟ್ಟು ಕೊಡಿ. ಹಿಂದೆಗಡೆ ಪೇಜ್ ಇದೆ ನೋಡಿ, ಅಲ್ಲೂ ಒಂದು ಸೈನ್ ಹಾಕ್ಬಿಟ್ಟು ಕೊಡಿ. ಇಲ್ಲಿ ಹಾಕ್ತೀನಿ ಇಲ್ಲೊಂದು ಹತ್ರ ತಗೊಳ್ಳಿ ಸರ್. ಎಲ್ಲನೂ ಕರೆಕ್ಟಾಗೈತೆ ನೋಡ್ಕೊಳ್ಳಿ. ಹಾಂ, ಎಲ್ಲ ಸೈನು ಕರೆಕ್ಟಾಗಿದೆ ಬಿಡಿ. ಸರ್, ನಿಮ್ದೇನೋ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದ್ಸಲ ಆಫೀಸ್ ಹತ್ರ ಬಂದು ಡೆತ್ ಸರ್ಟಿಫಿಕೇಟ್ ಒಂದು ಪ್ರೊವೈಡ್ ಮಾಡಿ ಸರ್ ನೀವು. ಓಕೆನಾ? ಅದೊಂದೇ ಇರೋದಿನ್ನ, ಇನ್ನೇನು ಇಲ್ಲ ಪ್ರೊಸೀಜರು. ಅದೊಂದು ನೀವು ಕ್ಲಿಯರ್ ಮಾಡಿಕೊಡಿ. ಆಯಿತು ಸರ್, ಆಯಿತು. ದೇವರಣೆಗೂ ನಿಮ್ಮ ಅಮ್ಮನ ಪಡಿಯಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ದು ನೋಡು. ಮಗಳು ಕೊನೆ ತನಕ ಮಗಳು ಅಂತ ಎಷ್ಟು ತಪ್ಪು ಮಾಡು ಸರಿ ಮಾಡು ಯಾವಾಗೂ ನಿನ್ನ ಬಗ್ಗೆನೇ ಚಿಂತೆ ಮಾಡೋದು ನಿಮ್ಮಮ್ಮ. ನಿನ್ನ ಬಗ್ಗೆನೇ ಯೋಚನೆ ಮಾಡೋದು, ನಿನ್ನ ಬಗ್ಗೆ ಬಿಟ್ಟು ಬೇರೆ ಬಗ್ಗೆ ಏನು ಯೋಚನೆನೇ ಮಾಡ್ತಾ ಇರಲಿಲ್ಲ. ಹೆಂಗೋ ನಿಮ್ಮಮ್ಮ ನಾನು ಸತ್ರು ಖುಷಿಯಾಗಿರ್ಬೇಕು ಅಂತ ಏನೆಲ್ಲ ಆಸೆ ಪಟ್ಟೈತೆ ನೋಡು. ನೀನು ಖುಷಿಯಾಗಿರ್ಬೇಕು ಮಮತಾ, ಅಷ್ಟೇನೆ. ಹಾಗಿದ್ದೆಲ್ಲ ಮರ್ತ್ಬಿಟ್ಟು ಇರು, ಒದ್ದು ಅಕ್ಕ ತಗೊಬಿಟ್ಟು ಬಂದೈತಲ್ಲ, ಅದನ್ನು ಹೋಗ್ಬಿಟ್ಟು ತಟ್ಟೆಗೆ ಹಾಕೊಂಬಿಟ್ಟು ಬರ್ತೀನಿ. ಮಸಪ್ಪನು ಮುದ್ದೆನಂತೆ ಒಂಚೂರು ತಿಂದ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ನೀನು ಆರಾಮಾಗಿ ಮನಿಕ, ಸರಿನಾ? ನಿಂಗೆ ಎಷ್ಟೊತ್ತು ನಿದ್ದೆ ಬರ್ತೋ ಅಷ್ಟೊತ್ತು ನೆಮ್ಮದಿಯಾಗಿ ಮನಿಕ. ಆಮೇಕಿಂದ ನೋಡೋಣ, ರಾತ್ರಿಗೆ ಬೇಕಾದ್ರೆ ಊಟ ತಂದು ಕೊಡ್ತೈತಲ್ಲ ಅವಾಗ ತಿಂದು ಬೇಕಾದ್ರು ಸಮಾಧಾನ ಮಾಡ್ಕ. ಏನೋ ಒಂದು ಆಯ್ತದೆ, ಬಂದಿರು, ತಟ್ಟೆಗೆ ಹಾಕೊಂಬಿಟ್ಟು ಬರ್ತೀನಿ. ಏನು ಹೇಳಿದ್ರು ನಮ್ಮ ಅಮ್ಮನ ಸಮಯ ಯಾರು ಬರೋದಿಲ್ಲ. ನಮ್ಮಮ್ಮ ನನಗೋಸ್ಕರ ಎಷ್ಟೆಲ್ಲ ಮಾಡ್ತು. ಆದರೆ ಇವತ್ತು ನಾನು ಏನು ಮಾಡಲಿಲ್ಲ. ನಮ್ಮ ಅಮ್ಮಂಗೆ ಅಂತ ನಾನು 10 ಪೈಸದೇನು ಮಾಡಲಿಲ್ಲ.